ನಮಸ್ತೆ ಮಕ್ಕಳೇ, ವಿದ್ಯಾರ್ಥಿಗಳೇ. ದಾರಿದೀಪೋಕ್ತಿ. ನಾವು ಹೇಳುವ ಒಂದು ಸುಳ್ಳಿಗೆ 1000 ಸತ್ಯಗಳನ್ನು ಅಳಿಸಿ ಹಾಕುವ ಸಾಮರ್ಥ್ಯವಿದೆ. ಹೀಗಾಗಿ ಒಂದು ಸುಳ್ಳು ಹೇಳುವಾಗ 10 ಸಲ ಯೋಚಿಸಿ ನಿಮ್ಮ ವ್ಯಕ್ತಿತ್ವಕ್ಕೆ ಮಾರಕವಾಗದಂತೆ ಅನಿಸಿದಾಗ ಯಾವ ಕಾರಣಕ್ಕೂ ಸುಳ್ಳು ಹೇಳಬೇಡಿ. ಇಂದಿನ ದೀಪೋಕ್ತಿ: ನಾವು ಹೇಳುವ ಒಂದು ಸುಳ್ಳಿಗೆ 1000 ಸತ್ಯಗಳನ್ನು ಅಳಿಸಿ ಹಾಕುವ ಸಾಮರ್ಥ್ಯವಿದೆ. ಹೀಗಾಗಿ ಒಂದು ಸುಳ್ಳು ಹೇಳುವಾಗ 10 ಸಲ ಯೋಚಿಸಿ ನಿಮ್ಮ ವ್ಯಕ್ತಿತ್ವಕ್ಕೆ ಮಾರಕವಾಗದಂತೆ ಅನಿಸಿದಾಗ ಯಾವ ಕಾರಣಕ್ಕೂ ಸುಳ್ಳು ಹೇಳಬೇಡಿ. ನಿಮ್ಮ ವ್ಯಕ್ತಿತ್ವಕ್ಕೆ ಮಾರಕ ಆಗತ್ತೆ ಅನ್ನಿಸಿದಾಗ ಯಾವುದೇ ಸುಳ್ಳನ್ನು ಹೇಳಕ್ಕೆ ಹೋಗಬೇಡಿ ದಯವಿಟ್ಟು. ಇವತ್ತಿನ ದೀಪೋಕ್ತಿ ಈ ರೀತಿ ಇದೆ. ಇದರ ದೀಪೋಕ್ತಿಯೊಂದಿಗೆ ಇವತ್ತಿನ ವಿಷಯ ನಾನು ತಗೊಂಡಿರೋದು ಗಾದೆ ಮಾತು ವಿಸ್ತರಿಸುವುದು ಅಂತ ಮಕ್ಕಳೇ. ನನ್ನ ಒಂದು ಗಾದೆ, ಇವತ್ತಿನ ಗಾದೆ ಯಾವುದಪ್ಪ ಅಂದರೆ, ಸಿಪ್ಪೆ ತಿಂದವ ಸಿಕ್ಕಿಕೊಂಡ, ಹಣ್ಣು ತಿಂದವ ಜಾರಿಕೊಂಡ ಅಂತ ನಾನು ಇವತ್ತು ತಗೊಂಡಿದ್ದೀನಿ. ಗಾದೆ ವಿಸ್ತರಿಸುವ ಮೊದಲು ನಿಮಗೆಲ್ರಿಗೂ ಹೇಳದಂಗೆ ಪೀಠಿಕೆ ಅಂತ ಇದೆ. ಇವತ್ತಿನ ನನ್ನ ಪೀಠಿಕೆ ಈ ರೀತಿ ಇದೆ. ಗಾದೆಯು ಹಿರಿಯರು ಹೇಳಿದ ಅನುಭವದ ನುಡಿಮುತ್ತು. ಗಾದೆಗಳು ವಾಮನನಾದರೂ ಅರ್ಥಗಳಲ್ಲಿ ತ್ರಿವಿಕ್ರಮನಂತೆ. ಹಾಗೆಯೇ ಇಂದಿನ ಗಾದೆ, ಸಿಪ್ಪೆ ತಿಂದವ ಸಿಕ್ಕಿಕೊಂಡ, ಹಣ್ಣು ತಿಂದವ ಜಾರಿಕೊಂಡ. ಇದು ಒಂದು ಜನಪ್ರಿಯ ಗಾದೆಯ ಮಾತಾಗಿದ್ದು, ಈ ಗಾದೆಯನ್ನು ಕೇಳಿದಾಗ ಈ ಒಂದು ನುಡಿಮುತ್ತು ನೆನಪಾಗುತ್ತದೆ. ದುರ್ಜನ ಮತ್ತು ಸರ್ಪದ ಆಯ್ಕೆ ಬಂದಾಗ ಸರ್ಪದ ಆಯ್ಕೆ ಮಾಡಿಕೊಳ್ಳಬೇಕು. ಏಕೆಂದರೆ ಸರ್ಪವು ತನ್ನ ರಕ್ಷಣೆಗೆ ಮಾತ್ರ ಕಚ್ಚುತ್ತದೆ, ಆದರೆ ದುರ್ಜನರು ಯಾವಾಗಲೂ ವಿಷ ಕಾರುತ್ತಿರುತ್ತಾರೆ. ಇದರಂತೆ ಸರ್ವಜ್ಞನ ಒಂದು ವಚನವು ಹೀಗಿದೆ: ಕಣ್ಣು, ನಾಲಿಗೆ, ಮನವು ತನ್ನದೆನ್ನುವುದು ಬೇಡ. ಕಣ್ಣು ಇದೆಯಲ್ಲ, ಕಣ್ಣು, ನಾಲಿಗೆ, ಮನ ತನ್ನದೆನ್ನ ಬೇಡ. ಅನ್ಯರನ್ನು ಕೊಂದೆನ್ನ ಬೇಡ. ನಾಲಿಗೆ ಮತ್ತು ಕಣ್ಣು ಮತ್ತು ಮನಸ್ಸಿನ ಒಂದು ಇದರಿಂದ ನೀನು ಅನ್ಯರನ್ನು ಕೊಂದೆ ಅನ್ನಬೇಡ. ಇವು 3 ತನ್ನನ್ನೇ ಕೊಲ್ಲುವವು. ಈ 3 ಇದೆಯಲ್ಲ, ಸಮಯ ಬಿದ್ದಾಗ ನಮ್ಮನ್ನೇ ಕೊಂದಾಕ್ಬಿಡ್ತವೆ. ಸರ್ವಜ್ಞ. ಮೊದಲು ನಾವು ಗಾದೆಯ ಅರ್ಥ ತಿಳಿಯುವುದಕ್ಕಿಂತ ಈ ಗಾದೆ ಹೇಳಿದ ಯಾವ ಸಂದರ್ಭವನ್ನು ಅರಿತು ಹೀಗೆ ಹೇಳಲಾಗಿದೆ ಎಂದು ಯೋಚಿಸಬೇಕು. ಈ ಸಿಪ್ಪೆ ತಿನ್ನೋದು, ಹಣ್ಣು ತಿನ್ನೋದು ಅನ್ನೋ ಗಾದೆ ಇದೆಯಲ್ಲ, ಸಂದರ್ಭಕ್ಕೆ ತಕ್ಕಂತೆ ಈ ಗಾದೆ ಮಾಡಲಾಗಿದೆ ನುಡಿಮುತ್ತನ್ನು. ಇದು ಯಾವ ಸಂದರ್ಭಕ್ಕೆ ಹೊಂದಿಸ್ಬೋದು ಅಂತ ನಾವು ಮೊದಲು ಇದನ್ನು ಇಮ್ಯಾಜಿನ್ ಮಾಡ್ಕೋಬೇಕು. ಹಸಿವಿದೆ ಅಂದರೆ ಅಲ್ಲಿ ಇಬ್ಬರು ಹಸಿವಿದ್ದರೆಂದು ಅರ್ಥ ಅಲ್ವಾ? ಆ ಗಾದೆಯಲ್ಲಿ ಹೇಳಲಾಗಿರೋದು, ಸಿಪ್ಪೆನೂ ತಿಂದವನು ಒಬ್ಬನಿದ್ದಾನೆ, ಹಣ್ಣು ತಿನ್ನೋ ಇಬ್ಬರಿದ್ದಾರಲ್ಲ, ಇಬ್ಬರು ಹಸಿವಿನಿಂದ ಇದಾಗ್ತಾ ಇದ್ದಾರೆ ಅಂತಲೇ ಅನಿಸುತ್ತೆ ಆ ಒಂದು ನುಡಿಮುತ್ತಲ್ಲಿ. ಅವರಲ್ಲಿ ಒಬ್ಬ ಹಣ್ಣು ತಿಂದವನೇ, ಇನ್ನೊಬ್ಬನಿಗೆ ಸಿಪ್ಪೆ ನೀಡಿದ್ದಾನೆ. ತದನಂತರ ಹಣ್ಣು ಇವನೇ ತಿಂದಿರುವುದು ಎಂದು ಹೇಳಲಾಗಿದೆ. ಹಣ್ಣು ತಿಂದವ ಏನಾಗಿದ್ದೇನೆ, ಅವನು ಒಬ್ಬ ಹಣ್ಣನ್ನು ತಿಂದ್ಬಿಟ್ಟವನೇ, ಹಸಿದಾಗಿದೆ, ಇಬ್ಬರು ಹಸಿವಿನಿಂದ ಬಳಲ್ತಿದ್ದಾರೆ. ಆದರೆ ಒಬ್ಬ ಮಾತ್ರ ಹಣ್ಣು ತಿಂದು ಇನ್ನೊಬ್ಬನ ಕೈಯಲ್ಲಿ ಸಿಪ್ಪೆ ಕೊಟ್ಬಿಟ್ಟು ಇವನೇ ತಿಂದಿದ್ದು ಹಣ್ಣು ಅಂತ ತೋರಿಸ್ತಾ ಇದ್ದಾನೆ. ವರ್ತನೆ ಇದೆ ಅವನದು. ಈ ವರ್ತನೆ ದುಷ್ಟಕ್ಕಿಂತಲೂ ನೀಚವಾಗಿದೆ. ಆದ್ದರಿಂದ ಸ್ನೇಹ ಮಾಡಿದರೆ ದುಷ್ಟ ಜನರನ್ನು ದೂರವಿಟ್ಟು ಒಳ್ಳೆಯ ವ್ಯಕ್ತಿಗೆ ಒಳಗಿಂದ ಸ್ನೇಹ ಮಾಡಬೇಕು. ಅಂದರೆ ಕಷ್ಟದಲ್ಲಿದ್ದಾಗ ನಮಗೆ ನೆರವು ನೀಡಿ ಸಮಾಧಾನ ಮಾಡುವವರಾಗಿರಬೇಕು. ಹಾಗೆಯೇ ನಾವು ಸ್ನೇಹಿತನಿಗೂ ಅಷ್ಟೇ, ಆತ ಕಷ್ಟದಲ್ಲಿ ಇದೇನೆಂದು ಹೇಳದಿದ್ದರೂ ನಾವು ಅರಿತು ಆತನಿಗೆ ನೆರವಾದಾಗ ಮಾತ್ರ ಸ್ನೇಹದ ಒಂದು ಬೆಲೆ ಇರುತ್ತೆ. ಅಲ್ಪರ ಸಂಗ ಮಾನಭಂಗ ಎನ್ನುವ ಹಾಗೆ ಅಲ್ಪರಿಂದ ದುಷ್ಟರಿಂದ ದೂರ ಇರಬೇಕು ಎಂಬುದು ಈ ಗಾದೆಯ ಅರ್ಥವಾಗಿದೆ. ಇದರ ಮಹತ್ವವನ್ನು ಅರಿತು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಜೀವನ ಸುಖಮಯ. ಇದು ನನ್ನ ಒಂದು ಅನಿಸಿಕೆಯಿಂದ ನಾನು ವಿಸ್ತರಿಸಿದ್ದೀನಿ. ಇದಕ್ಕಿಂತಲೂ ನಿಮಗೆ ಒಂದು ಉತ್ತಮವಾದ ಒಂದು ಅರ್ಥ ನಿಮಗೆ ಸಿಕ್ಕಿದಾಗ ಈ ಗಾದೆಗೂ ನೀವು ಇನ್ನೂ ಉತ್ತಮವಾದ ಉದಾಹರಣೆ ಸಿಕ್ಕಿದಾಗ ಅದನ್ನು ಹೊಂದಿಸ್ಕೊಂಡು ಬರೀರಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಗಾದೆಯ ವಿಸ್ತೀರ್ಣೆಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಮಕ್ಕಳೇ, ವಿದ್ಯಾರ್ಥಿಗಳೇ.